ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಮ್ಮೊಮ್ಮೆ ಸುನಾಮಿ ಎದ್ದೇಳುತ್ತೆ, ಒಮ್ಮೊಮ್ಮೆ ಸುಂಟರ ಗಾಳಿ, ಒಮ್ಮೊಮ್ಮೆ ಪ್ರವಾಹ. ಕುರ್ಚಿಗಾಗಿ ಸಿದ್ದರಾಮಯ್ಯ ಡಿಕೆ ನಡುವೆ ನಾನಾ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಂಟೆಗೊಮ್ಮೊಮ್ಮೆ ಒಂದು ತರಹದ ಪ್ರಕೃತಿ ವಿಕೋಪ. ಸೀಟಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ ನಾನಾ ಕಸರತ್ತುಗಳು ನಡೀತಾ ಇದೆ. ಮೇ 20ನೇ ತಾರೀಕು ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮಾಸ್ಟರ್ ಪ್ಲಾನ್ಗಳಾಗ್ತಾ ಇದೆ. ಬೃಹತ್ ಸಾಧನಾ ಸಮಾವೇಶಕ್ಕೆ ಸಿದ್ದರಾಮಯ್ಯ ತಯಾರಿ. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ. ಈಗಾಗಲೇ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂದಿರುವ ಖರ್ಗೆ. ಮೇ ಕ್ರಾಂತಿ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ ಬಣಕ್ಕೆ ಆಘಾತ. ಎಐಸಿಸಿ ಅಧ್ಯಕ್ಷ ಹೇಳಿಕೆ ಬೆನ್ನಲ್ಲೇ ಸಾಧನಾ ಸಮಾವೇಶಕ್ಕೊಂದು ಪ್ಲಾನ್. ಕ್ರಾಂತಿಯ ದಿನಾಂಕವನ್ನ ಸರಿಯಾಗಿ ಹೇಳೋದಿಲ್ಲ. ಹೇಳಿದ ದಿನಾಂಕಗಳೆಲ್ಲವೂ ಗೊಂದಲಮಯ. ನವೆಂಬರ್ನಲ್ಲೊಂದು ಡೇಟ್ ಹೇಳಿದ್ರಿ, ಆಗಲಿಲ್ಲ. ಡಿಸೆಂಬರ್ ಕಳೆದ ಏಪ್ರಿಲ್ ಬಂತು, ಏಪ್ರಿಲ್ ಮುಗಿದು ಮೇ ಬಂತು. ನಿಮ್ಮ ಕ್ರಾಂತಿಗಳು ಬಿಡಿ, ವಾಂತಿನೂ ಆಗಿಲ್ಲ. ಸೊ ಈಗ ಸಿದ್ದರಾಮಯ್ಯರ ನೇತೃತ್ವದಲ್ಲೊಂದು ಸಮಾವೇಶಕ್ಕೆ ತಯಾರಿಗಳಾಗ್ತಾ ಇದೆ. ಮೇ 20ನೇ ತಾರೀಕು ರಾಜ್ಯದ ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟ್ ಹೇಳ್ತಾರೆ, ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಹಂಗಂದ್ರೇನು? ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ನಿಮ್ಮ ಪರಿಪೂರ್ಣ ಏಕಾಗ್ರತೆಯನ್ನ ಪೂರ್ಣಾವಧಿ ಸಿಎಂ ಅತ್ತ ನೆಟ್ಟು ರಾಜಕೀಯ ಹೆಜ್ಜೆಯನ್ನ ಇಡಿ ಅನ್ನೋ ತರಹದ ಸಿಗ್ನಲ್ ಅದು. ಹಾಗಾಗಿನೇ ಈಗ ಪರಿಪೂರ್ಣ ಸಕ್ರಿಯರಾಗಿದ್ದಾರೆ ಸಿದ್ದರಾಮಯ್ಯನವರು. ಪರಿಪೂರ್ಣ ಏಕಾಗ್ರತೆಯನ್ನು ಇಟ್ಟು ಒಂದು ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಬಿಎಸ್ವೈ ನೇತೃತ್ವದ ಅಭಿಮಾನ ಉತ್ಸವ ಏರ್ಪಾಡಿನ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಕೂಡ ತುಮಕೂರೆಂಬ ಕ್ಷೇತ್ರದಲ್ಲಿ ಬಹುದೊಡ್ಡ ಸಮಾವೇಶಕ್ಕೆ ಏರ್ಪಾಡು ಮಾಡಲಾಗಿದೆ. ಈ ಸಮಾವೇಶ ಅಹಿಂದ ಸಮಾವೇಶ ಆದೀತ, ಈ ಸಮಾವೇಶ ಸಾಧನಾ ಸಮಾವೇಶ ಆದೀತ ಗೊತ್ತಿಲ್ಲ. ಕಾಂಗ್ರೆಸ್ಸಿನ 5 ಯೋಜನೆಗಳ ಪೈಕಿ ಸಕ್ರಿಯ ಆಗಿರುವಂತಹ 4 ಯೋಜನೆಗಳನ್ನು ವೈಭವೀಕರಿಸೋದಕ್ಕೆ ರೂಪುಗೊಳಿಸಿರ್ತಕ್ಕಂತಹ ವಿಶಾಲವಾದ ಸಮಾವೇಶನ. ಈ ಸಮಾವೇಶದ ಉದ್ದಕ್ಕೂ ಸರ್ಕಾರದ ಸಾಧನೆಗಳನ್ನು ಬಣ್ಣ ಬಣ್ಣದ ಪದಗಳಿಂದ ವಿಜೃಂಭಣೆಯಿಂದ ವೈಭವೀಕರಿಸಲಾಗುತ್ತೆ ಎನ್ನುವಂಥ ವಿಚಾರ ಚರ್ಚೆಯಲ್ಲಿದೆ.